ನಮಸ್ಕಾರ ವೀಕ್ಷಕರೇ, ತಾಲೂಕ್ ನ್ಯೂಸ್ಗೆ ಸ್ವಾಗತ. ದ್ವಿಚಕ್ರ ವಾಹನ ಸವಾರರ ಬೆನ್ನು ಮೂಳೆ ಮುರಿಯಲಿ, ಗುಂಡಿಗಳಲ್ಲಿ ಬಿದ್ದು ಪ್ರಾಣವನ್ನೇ ಕಳೆದುಕೊಳ್ಳಲಿ, ಅದಕ್ಕೂ ತನಗೂ ಸಂಬಂಧವೇ ಇಲ್ಲವೆಂಬಂತೆ ವರ್ತಿಸುತ್ತಿದೆ ನಗರದ ರಸ್ತೆಗಳ ನಿರ್ವಹಣೆಯ ಹೊಣೆ ಹೊತ್ತಿರುವ ಬಿಬಿಎಂಪಿ. ವಾರ್ಡ್ ರಸ್ತೆಗಳು ಮುಖ್ಯ ರಸ್ತೆಗಳಲ್ಲಷ್ಟೇ ಅಲ್ಲ, ಮೇಲ್ಸೇತುವೆಗಳಲ್ಲೂ ಹೊಂಡಗಳದ್ದೇ ರಾಜ್ಯಭಾರವಾಗಿದೆ. ಪ್ರತಿ ವರ್ಷವೂ ರಸ್ತೆ ಗುಂಡಿಗಳಿಂದಾಗಿ ಹಲವಾರು ಜನ ಪ್ರಾಣವನ್ನ ಕಳೆದುಕೊಳ್ತಲೇ ಇದ್ದಾರೆ. ಆದರೂ ಮಾಹಿತಿ ತಂತ್ರಜ್ಞಾನ ನಗರಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗ್ತಿಲ್ಲ. ವೀರಭದ್ರನಗರ ಸಿಗ್ನಲ್ ಅಲ್ಲಿ ಮುಗಿದೇ ಇರುವಂತಹ ಫ್ಲೇವರ್ ಕಾಮಗಾರಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಕಡೆಯಿಂದ ಬನ್ನಿ. ವೀಕ್ಷಕರೇ, ನಾವಿವತ್ತು ಇರೋದು ವೀರಭದ್ರನಗರ ಸಿಗ್ನಲ್ ಅಲ್ಲಿ ಇದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕಾಮಗಾರಿ ಶುರುವಾಗಿ ಸುಮಾರು ಈ ಕಾಮಗಾರಿ ಶುರುವಾದ ಮೇಲೆ 3 ಜನ ಮಂತ್ರಿಗಳು ಬದಲಾವಣೆ ಆದರು. ಹಾಗೆ 6 ಮಂಡನೆಗಳು, ಬಜೆಟ್ ಮಂಡನೆ ಕೂಡ ಆಯಿತು. ಆದರೆ ಈ ಕಾಮಗಾರಿ ಕೆಲಸ ಮಾತ್ರ ಕಂಪ್ಲೀಟ್ ಆಗಲೇ ಇಲ್ಲ. ಇಲ್ಲಿ ಓಡಾಡುವಂತಹ ಸಾರ್ವಜನಿಕರು ಎಷ್ಟು ಟ್ರಾಫಿಕ್ನ ಎದುರಿಸ್ತಿರ್ತಾರೆ ದಿನನಿತ್ಯ ಅಂತಂದರೆ ಹೇಳೋದಕ್ಕೆ ಆಗೋದಿಲ್ಲ. ಈಗಾದರೂ ಇನ್ನೂ ಶುರುವಾಗುತ್ತೆ ಟ್ರಾಫಿಕ್ಕು. ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಹೇಗಿದೆ ಅಂತೇಳಿ. ಜೊತೆಗೆ ಒಂದು ಚರಂಡಿ ವ್ಯವಸ್ಥೆ ಕಂಪ್ಲೀಟ್ ಆಗದೆ ಇರ್ಬೋದು, ಕಸ ಅಲ್ಲಿಗೆ ಇರುತ್ತೆ. ಮಳೆ ಬಂದ್ರಂತೂ ನಿಜವಾಗ್ಲೂ ನೋಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟು ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ. ಇನ್ನಾದರೂ ಈ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಿ ಆದಷ್ಟು ಒಂದು ಒಳ್ಳೆ ರಸ್ತೆಗಳ ವ್ಯವಸ್ಥೆ ಮತ್ತು ಇನ್ನೂ ಮುಗಿಯದೆ ನಿಂತಿರುವಂಥ ಈ ಕಾಮಗಾರಿ ಪ್ರಗತಿಯನ್ನು ಮುಂದುವರಿಸಿ ಮುಗಿಸ್ಕೊಡಿ. ಈ ಒಂದು ಮುಕ್ತಾಯ ಆಯ್ತಪ್ಪ ಅಂತಂದರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ರೋಡ್ ವ್ಯವಸ್ಥೆ ಸರಿ ಹೋಯ್ತು ಅಂದರೆ ಕೆಲವೊಂದು ಪ್ರಾಣಹಾನಿಗಳು ಆಗೋದಿಲ್ಲ ಮತ್ತು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಇದು ಎಲ್ಲ ಸಾರ್ವಜನಿಕರ ಕೂಗು ಆಗಿರುತ್ತೆ.